ವಿಡಿಯೋದಲ್ಲಿನ ಮಚ್ಚಿಗೂ ವಶಕ್ಕೆ ಪಡೆದಂತಹ ಮಚ್ಚಿಗೂ ತಾಳೆಯಾಗದ ಹಿನ್ನೆಲೆ ಮಚ್ಚು ತಾಳೆ ಆಗ್ತಾ ಇಲ್ಲ ಅನ್ನೋದು ಈಗ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಈ ಪ್ರಕರಣದಲ್ಲಿ ಏಕಾಏಕಿ ಆದಂತ ಬೆಳವಣಿಗೆ ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಜನ ಕೂಡ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡೋದು. ವಿಡಿಯೋದಲ್ಲಿರುವಂತಹ ಮಚ್ಚು ಯಾವುದು, ನಿಜವಾದ ಮಚ್ಚು ಅಂತ ಬೆಳಿಗ್ಗೆ ತಾನೇ ಪೊಲೀಸರು ಹೇಳಿದ್ರು. ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಮಧ್ಯಾಹ್ನ, ರಾತ್ರಿ ಆಗೋಷ್ಟರಲ್ಲಿ ಅದನ್ನ ಫೈಬರ್ ಮಚ್ಚು ಅನ್ನೋ ನಿರ್ಧಾರಕ್ಕೆ ಪೊಲೀಸರು ಬರ್ತಾರೆ. ಹಾಗಾದ್ರೆ ಪೊಲೀಸರು ಸೀಸ್ ಮಾಡಿದಂತಹ ಮಚ್ಚು ಮತ್ತು ಈ ಇಬ್ಬರು ನಟರು ಕೈಯಲ್ಲಿ ಹಿಡ್ಕೊಂಡಿರುವಂತಹ ಮಚ್ಚು ಇದಕ್ಕೂ ಒಂದೇ ತರ ಇದೆಯಾ? ತಾಳೆ ಆಗ್ತಾ ಇಲ್ಲ, ಮಚ್ಚು ತಾಳೆ ಆಗ್ತಾ ಇಲ್ಲ ಅನ್ನೋದು ಈಗ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ ಪತ್ರಕರ್ತರು. ಮಚ್ಚು ತಾಳೆಯಾಗದ ಹಿನ್ನೆಲೆ ತನಿಖೆ ಮುಂದುವರಿಸೋದಕ್ಕೆ ನಿರ್ಧರಿಸಲಾಗಿದೆ. ಬಸವೇಶ್ವರ ನಗರ ಪೊಲೀಸರ ತನಿಖೆ ಮೇಲೆಯೇ ಭಾರಿ ಅನುಮಾನ ಬಂದಿದೆ. ರಜತ್ ವಿನಯ್ ಮೇಲೆ ಸಾಕ್ಷ್ಯ ನಾಶದ ಕೇಸ್ ಹಾಕೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಹಿರಿಯ ಅಧಿಕಾರಿಗಳಿಂದ ರಜತ್ ವಿನಯ್ ಮೇಲೆ ಸಾಕ್ಷ್ಯ ನಾಶದ ಕೇಸ್ ಹಾಕುವಂತ ಸಾಧ್ಯತೆ ಇದೆ. ಮಚ್ಚು ನಕಲಿಯ ಅಥವಾ ಅಸಲಿನ ಅನ್ನೋದರ ಬಗ್ಗೆ ತನಿಖೆ ಅಂತ ಹೇಳಿದ್ದಾರೆ ಕಮಿಷನರ್. ವಿಡಿಯೋದಲ್ಲಿರುವಂತಹ ಈ ಮಚ್ಚು ಮತ್ತು ವಶಕ್ಕೆ ಪಡೆದಂತಹ ಮಚ್ಚು ಎರಡಕ್ಕೂ ತಾಳೆಯಾಗ್ತಾ ಇದೆಯಾ? ಇದನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ಯಾರು? ಪತ್ರಕರ್ತರು, ರಿಪೋರ್ಟರ್ಸ್ಗಳು ವಾಟ್ಸ್ಆಪ್ ಗ್ರೂಪಿಗೆ, ಪೊಲೀಸ್ ಅಧಿಕಾರಿಗಳ ವಾಟ್ಸ್ಆಪ್ ಗ್ರೂಪಿಗೆ ಈ ಮಚ್ಚನ್ನ ಹಾಕಿದ್ದಾರೆ. ಎರಡೂ ಮಚ್ಚಿರುವಂತಹ ಫೋಟೋವನ್ನ ಹಾಕಿ ಇದು ತಾಳೆಯಾಗ್ತಾ ಇಲ್ಲ ಮಾರ್ಕ್ ಮಾಡಿ ತೋರಿಸಿದ್ದಾರೆ. ತಾಳೆಯಾಗ್ತಾ ಇದೆಯಾ ನೋಡಿ ಅಂತ. ಆ ಮೂಲಕ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಪತ್ರಕರ್ತರು. ಅದಾದ ನಂತರ ಹಿರಿಯ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಹೌದು, ಇವರಿಬ್ರು ಕೈಯಲ್ಲಿ ಹಿಡಿದಿರುವಂತಹ ಮಚ್ಚಿಗೂ ಪೊಲೀಸರು ಸೀಸ್ ಮಾಡಿರುವಂತಹ ಮಚ್ಚಿಗೂ ಒಂದಕ್ಕೊಂದು ತಾಳೆಯಾಗ್ತಾ ಇದೆಯಾ ಅಂತ ಮೇಲ್ನೋಟಕ್ಕೆ ಗೊತ್ತಾಗತ್ತೆ ಎಷ್ಟು ಡಿಫರೆನ್ಸ್ ಇದೆ ಅಂತ. ಈಗ ಪೊಲೀಸರು ಇದರ ತನಿಖೆಗಿಳಿದಿದ್ದಾರೆ. ಈ ಬಗ್ಗೆ ಕಮಿಷನರ್ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡಿ. ಪೊಲೀಸರನ್ನು ಮಿಸ್ಲೀಡ್ ಮಾಡೋ ಪ್ರಶ್ನೆ ಬರೋದಿಲ್ಲ. ಇದು ಈಗಾಗಲೇ ಈ ಒಂದು ವಿಷಯದ ಬಗ್ಗೆ ಅಪರಾಧ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಇಬ್ಬರು ವ್ಯಕ್ತಿಗಳನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಜೊತೆಗೆ ಅವರೇನು ಆ ಮಾರಕಾಸ್ತ್ರಗಳನ್ನು ಏನು ಉಪಯೋಗ ಮಾಡಿದ್ರು ಅವುಗಳನ್ನು ಕೂಡ ಪೊಲೀಸರು ಈಗ ರಿಕವರಿ ಅಂದರೆ ವಶಪಡಿಸಿಕೊಂಡಿದ್ದಾರೆ. ಅದರ ಒಂದು ವಿಧಿವಿಧಾನದ ಒಂದು ಏನು ಪ್ರಕ್ರಿಯೆ ಇದೆ ಅದರಲ್ಲಿ ಗೊತ್ತಾಗ್ತದೆ ಯಾವ ಇದರಿಂದ ಅದು ತಯಾರಾಗಿತ್ತು ಮತ್ತು ಎಲ್ಲಿ ತಯಾರಾಗಿತ್ತು ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ನಾವು ಪರಿಶೀಲನೆಯನ್ನು ಮಾಡ್ತೇವೆ. ಅದಕ್ಕೋಸ್ಕರನೇ ಹೇಳಿದ್ದು ಆ ರೀಲ್ಸಲ್ಲಿ ಯಾವುದು ಉಪಯೋಗ ಆಗಿದೆ, ಇದು ಯಾವುದಿದೆ, ಅದು ಸೇಮಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಾಂತ್ರಿಕವಾಗಿ ನಾವು ಅದನ್ನು ರಿಪೋರ್ಟ್ಗಳನ್ನು ತೆಗೆದುಕೊಳ್ತೇವೆ. ಅದೇ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಂತ್ರಜ್ಞರನ್ನು ಸಂಪರ್ಕಿಸಿ ಅವರುಗಳ ಒಂದು ವರದಿ ಆಧಾರದ ಮೇಲೆ ಮುಂದುವರಿತೆಯೇ ಹೊರತು ಊಹಾಪೋಹಗಳ ಮೇಲೆ ಮುಂದುವರಿಲಿಕ್ಕೆ ಆಗೋದಿಲ್ಲ. ಇದು ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಮತ್ತೆ ಕೇಸ್ ಆಗುತ್ತೆ. ಈಗ ನೋಟಿಸ್ ಕೊಟ್ಟು ಕಳಿಸಿದ್ದಾರೆ, ಮತ್ತೆ ತನಿಖೆಗೆ ಕರೀತಾರೆ, ಇನ್ವೆಸ್ಟಿಗೇಷನ್ಗೆ ಅವ್ರ ಪ್ರೊಸೀಜರ್ ಮಾಡ್ತಾರೆ. ಅದೆಲ್ಲ ಏನು ಕಾನೂನು ಪ್ರಕಾರ ಏನಿದೆಯೋ ಅದೇನಿದೆಯೋ ನನಗೆ ಗೊತ್ತಿಲ್ಲ. ಬಟ್ ನೋಟಿಸ್ ಇನ್ವೆಸ್ಟಿಗೇಷನ್ಗೆ ಕರೆಸಿದ್ದಾರೆ. ಅವರು ನಿನ್ನೆ ರಾತ್ರಿ ಎಲ್ಲ ಅವ್ರ ಜೊತೆ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.